ಈ ಭೂಮಿ ಮೇಲೆ ಕೆಟ್ಟ ದೃಷ್ಟಿ ಅಂದರೆ ಮನುಷ್ಯನ ಕಣ್ಣಿನ ದೃಷ್ಟಿಯೇ ಕೆಟ್ಟದು ಅಂತ ಹೇಳಲಾಗುತ್ತೆ. ದೃಷ್ಟಿಯಿಂದ ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಚೆನ್ನಾಗಿ ಸಂಪಾದನೆ ಮಾಡಿ 4 ಕಾಸು ಸಂಪಾದಿಸಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದರೆ ನಾವು ಚೆನ್ನಾಗಿದ್ದೀವಿ, ಎಲ್ಲ ಸರಿಯಾಗಿ ನಡೀತಾ ಇದೆ ಎಂದಾಗಲೇ ಏನಾದರೂ ಒಂದಲ್ಲ ಒಂದು ಸಂಕಷ್ಟಕ್ಕೆ ನಾವು ಸಿಲುಕ್ತೀವಿ. ಅದು ನಾವು ಮಾಡುವ ಸಣ್ಣ ತಪ್ಪುಗಳಿಂದ ಆಗಿರ್ಬೋದು, ಅಥವಾ ಕೆಲವೊಂದು ಕಣ್ಣಿನ ದೃಷ್ಟಿಗಳಿಂದನೂ ಕೂಡ ಆಗಿರ್ಬೋದು. ಅಂದರೆ ಜೊತೆಗೆ ನಮ್ಮ ಎದುರು ಮನೆಗಳಲ್ಲಿ ಅಕ್ಕಪಕ್ಕ ಮನೆ ಸಂಬಂಧಿಕರು, ನಮ್ಮನ್ನು ನೋಡಿ ಆಗದೇ ಇದ್ದವರು, ನಮ್ಮ ಜೊತೆ ಇದ್ದು ನಮ್ಮ ಬೆನ್ನಿಂದೆ ಪಿತೂರಿ ಮಾಡುವವರು, ನಮ್ಮ ಹಿತ ಶತ್ರುಗಳು ಹಾಗೂ ಒಳ ಶತ್ರುಗಳು, ಹೀಗೆ ಹೇಳ್ತಾ ಹೋದರೆ ಒಂದು ಲಿಸ್ಟೇ ಮಾಡಬಹುದೇನೋ. ಈ ರೀತಿ ನಮ್ಮ ಏಳಿಗೆ ಸಹಿಸಿದವರು, ನಾವು ಬೆಳೆಯುವುದನ್ನು ನೋಡೋದಕ್ಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಯೆ ಪಡುವಾಗ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ಈ ರೀತಿಯ ದೃಷ್ಟಿ, ನರದೃಷ್ಟಿ, ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ತಿರುಪತಿ ತಿಮ್ಮಪ್ಪನಿಗೂ ನಿತ್ಯವೂ ದೃಷ್ಟಿ ತೆಗಿತಾರೆ. ಯಾಕೆ ಗೊತ್ತಾ? ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದು ದಿನದಲ್ಲಿ ಮಾಡ್ತಾರೆ. ಆ ಭಕ್ತರೆಲ್ಲ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ದೇವರಿಗೂ ಕೂಡ ದೃಷ್ಟಿಯಾಗುತ್ತೆ. ಆದ್ದರಿಂದ ದೇವರಿಗೂ ಸಹ ನಿತ್ಯ ದೃಷ್ಟಿಯನ್ನು ತೆಗೆಯಲಾಗುತ್ತೆ. ಆದರೆ ಮನುಷ್ಯನಿಂದ ಆಗುವ ದೃಷ್ಟಿಯ ಎಫೆಕ್ಟು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ಕೆಟ್ಟ ದೃಷ್ಟಿ, ಅಸೂಯೆ ದೃಷ್ಟಿಯಾಗಿರುತ್ತೆ. ದೃಷ್ಟಿದೋಷ ಆದಂತಹ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತೆ. ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ. ಹಣಕಾಸಿನ ಸಮಸ್ಯೆ ವಿಪರೀತ ಆಗೋದು, ಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹ ಮಾಡೋದು, ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆ, ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗೋದು, ಈ ರೀತಿ ಪದೇ ಪದೇ ಆಗ್ತಿದ್ರೆ ನಿಮಗೆ ಶತ್ರುಗಳ ಕೆಟ್ಟ ಕಣ್ಣಿನ ದೃಷ್ಟಿ ಹೆಚ್ಚಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಗೋದು, ಭಯಭೀತಿಯಿಂದ ಎಚ್ಚರ ಆಗೋದು, ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳೋದು, ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗೋದು, ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗೋದು, ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗೋದು, ನಿಮ್ಮ ಇಷ್ಟ ವಸ್ತುಗಳು ನಿಮ್ಮಿಂದ ಕೈಜಾರಿ ಪದೇ ಪದೇ ಬಿದ್ದು ಹೊಡೆದು ಹೋಗೋದು, ನಿಮ್ಮ ಮನೆಯಲ್ಲಿ ಬೆಳೆಸಿದ ಗಿಡಗಳು ನಿರಂತರವಾಗಿ ಒಣಗಿ ಹೋಗೋದು, ನೆಲ್ಲಿಯಲ್ಲಿ ನೀರು ನಿರಂತರವಾಗಿ ಪೋಲಾಗೋದು, ಪದೇ ಪದೇ ಹಾಲು ಒಡೆಯೋದು. ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ, ನಾವು ಸಾಕಿದ ಪ್ರಾಣಿ ಹಾಗೂ ನಾವು ಇಷ್ಟಪಡುವ ವಸ್ತುಗಳು, ನಾವು ಮಾಡುವ ವ್ಯಾಪಾರ, ಉದ್ಯೋಗ, ವ್ಯವಹಾರಕ್ಕೂ ಕೂಡ ಹಾನಿ ಉಂಟು ಮಾಡುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತೆ. ಇದಕ್ಕೆಲ್ಲ ನಾನಾ ಪರಿಹಾರಗಳು ಕೂಡ ಇವೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ವೀಳ್ಯದೆಲೆ ಪರಿಹಾರ. ಮಂಗಳವಾರ ಅಥವಾ ಶನಿವಾರದಂದು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಮಾಲೆಯನ್ನು ಸಮರ್ಪಿಸಿ ಕೈ ಮುಗಿದು ಬೇಡ್ಕೊಬೇಕು. ನಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರ್ತಿದ್ದಾರೆ ಅದು ನಾಶವಾಗಬೇಕು, ಶತ್ರುಗಳಿಂದ ಆಗುವ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಳ್ಬೇಕು. ವೀಳ್ಯದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಾಟ ಮಂತ್ರದ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ. ವೀಳ್ಯದೆಲೆ ದಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ, ಅನಾರೋಗ್ಯದಿಂದ ಮುಕ್ತಿ, ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಫಲಗಳು ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿ ಹೆಚ್ಚಾಗಿದ್ರೆ ಕಲ್ಲುಪ್ಪನ್ನು ತಲೆ ಸುತ್ತ 3 ಬಾರಿ, ಎಡದಿಂದ 3 ಬಾರಿ, ಬಲದಿಂದ ಪಾದದವರೆಗೆ 3 ಬಾರಿ ದೃಷ್ಟಿ ತೆಗೆದು ಸಿಂಕ್ ಅಥವಾ ಹಸಿರು ಗಿಡಗಳ ಕೆಳಗೆ ಹಾಕ್ಬಿಡ್ಬೇಕು. ಇದರಿಂದ ಆ ವ್ಯಕ್ತಿಗೆ ಇರುವಂಥ ದೃಷ್ಟಿ ದೋಷ ಸ್ವಲ್ಪ ಕಡಿಮೆಯಾಗುತ್ತೆ. ಇನ್ನು ಇಡೀ ಮನೆಗೆ ದೃಷ್ಟಿ ತೆಗಿಬೇಕು ಎಂದರೆ ಒಂದು ಚೊಂಬು ನೀರಿಗೆ ತುಳಸಿ ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳಲ್ಲಿ ವೀಳ್ಯದೆಲೆಯನ್ನು ಬಳಸಿ ಪ್ರೋಕ್ಷಣೆ ಮಾಡಬೇಕು. ಮನೆಗೆ ಯಾರಾದರೂ ಬಂದು ಹೋಗಿದ್ರೆ, ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹಾಕಿದರೆ, ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಿದ್ರೆ ಎಲ್ಲವೂ ದೂರವಾಗಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತೆ. ಉರಿಯುತ್ತಿರುವ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಪುಡಿ ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು. ಇಂಗಿನ ಹೊಗೆಯನ್ನು ಮನೆಯ ಎಲ್ಲ ಜಾಗಗಳಲ್ಲಿ ತೋರಿಸ್ಬೇಕು. ವಾತಾವರಣವನ್ನು ಇದು ಶುದ್ಧಿ ಮಾಡುತ್ತೆ ಅನ್ನೋ ವಿಶೇಷ ಗುಣವನ್ನು ಹೊಂದಿದೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿಗಳು ಹೋಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಇನ್ನು ಮನೆ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯೆ ದಿನ ಮರೆಯದೆ ಕಟ್ಟಿ ಪ್ರತಿ ಅಮಾವಾಸ್ಯೆ ಒಮ್ಮೆ ಅಥವಾ ಕುಂಬಳಕಾಯಿ ಒಣಗಿದ ಮೇಲೆ ಬದಲಿಸಬೇಕು. ಎಷ್ಟೋ ಜನ ನಿಂಬೆಹಣ್ಣು, ಹಸಿಮೆಣಸಿಕಾಯಿನೂ ಕೂಡ ಬಾಗಿಲಿಗೆ ದೃಷ್ಟಿ ದೋಷಕ್ಕಾಗಿ ನೇತಾಕ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. ರಸ್ತೆಯಲ್ಲಿ ಏನಾದರೂ ಮೊಟ್ಟೆ, ನಿಂಬೆಹಣ್ಣು, ತೆಂಗಿನಕಾಯಿ, ಒಣಗಿ ಸತ್ತು ಬಿದ್ದಿರುವಂಥ ಕಪ್ಪೆ ದೇಹ, ಈ ರೀತಿ ವಿಭೂತಿ, ಇವುಗಳ ಬಗ್ಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು.
ಇದೆಲ್ಲ ದೃಷ್ಟಿ ತೆಗೆದು ಅಥವಾ ಏನಾದರೂ ಮಾಡಿ ರಸ್ತೆಗೆ ಹಾಕಿರ್ತಾರೆ. ಏನಾದರೂ ನಾವು ದಾಟಿದ್ರೆ ಅದರ ಸೋಂಕು ಅಥವಾ ಅದರ ಪ್ರಭಾವ ನಮ್ಮ ಜೀವನ ಅಥವಾ ಜೀವದ ಮೇಲೆ ಕೆಟ್ಟದನ್ನು ಮಾಡುತ್ತೆ. ಇದರಿಂದ ಸ್ವಲ್ಪ ಇಂತಹ ಪ್ರದೇಶಗಳಲ್ಲಿ ಜಾಗರೂಕರಾಗಿ ಓಡಾಡೋದು ಉತ್ತಮವಾಗಿರುತ್ತೆ. 2 ಲವಂಗವನ್ನು ಮಲಗುವ ಕೋಣೆಯಲ್ಲಿ ಸುಟ್ಟು ಮಲಗಿದರೆ ಇದರಿಂದ ಅಲ್ಲಿನ ವಾತಾವರಣ ಶುದ್ಧಿಯಾಗುತ್ತೆ. ಉತ್ತಮ ಆಲೋಚನೆಗಳು ಇದರಿಂದ ಉಂಟಾಗುತ್ತೆ. ವೀಳ್ಯದೆಲೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಆಗಾಗ ಬದಲಿಸಿ. ಇದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಹಣಕಾಸಿನ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.